ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯಲ್ಲಿ ಈ ಅಂಗಾರಕ ಯೋಗದ ಅಬ್ಬರ, ಈ 38 ದಿನಗಳ ಅಗ್ನಿ ಪರೀಕ್ಷೆ ಮತ್ತು ಅದೃಷ್ಟದ ಆಟ. ಆಕಾಶ ಮಂಡಲದಲ್ಲಿ ಒಂದು ಭೀಕರ ಹಾಗೂ ಶಕ್ತಿಯುತವಾದ ಗ್ರಹ ಯುದ್ಧವು ಇದೀಗ ಆರಂಭವಾಗಿದೆ. ಇದು ಸಾಮಾನ್ಯ ಬದಲಾವಣೆ ಅಲ್ಲವೇ ಅಲ್ಲ. ಎರಡು ವಿರುದ್ಧ ಈ ಧ್ರುವಗಳಂತಿರುವ ಮಹಾಶಕ್ತಿಗಳು ಮುಖಾಮುಖಿಯಾಗಿ ನಿಂತಿವೆ. ಒಂದು ಕಡೆ ಸಾಕ್ಷಾತ್ ಮಹಾದೇವನ ತೇಜಸ್ಸಿನಿಂದ ಉದ್ಭವಿಸಿದ ಅಗ್ನಿತತ್ವದ ಸಾಹಸ ಮತ್ತು ಯುದ್ಧದ ಸಂಕೇತವಾದ ಮಂಗಳ ಗ್ರಹ, ಇನ್ನೊಂದು ಕಡೆ ಈ ಛಾಯಾಗ್ರಹವಾದ ಈ ಮಾಯಾಜಾಲದ ಅಧಿಪತಿಯಾದ ರಾಹು ಕಲಿಯುಗದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರಲಿ ಎಂದು ಶಿವನಿಂದಲೇ ವರವನ್ನು ಪಡೆದ ರಾಹು ಮತ್ತು ಶಕ್ತಿಯ ಅಧಿದೇವತೆ ಮಂಗಳ ಒಂದೇ ಮನೆಯಲ್ಲಿ ಸಂಧಿಸುತ್ತಿದ್ದಾರೆ. ಈ ಅಗ್ನಿ ಮತ್ತು ಛಾಯೆ ಸಂಧಿಸಿದಾಗ ಉಂಟಾಗುವ ಪರಿಣಾಮಗಳು ಸಾಮಾನ್ಯ ಮಟ್ಟದಲ್ಲಿ ಸಾಧ್ಯವೇ ಇಲ್ಲ. ಕೇವಲ ಮಂಗಳ ರಾಹು ಈ ಸಮಾಗಮ ಎಂದು ಕರೀಲಿಲ್ಲ, ಬದಲಾಗಿ ಇದನ್ನು ಅಂಗಾರಕ ಯೋಗ ಅಂತ ಕರೆದ್ರು. ಇದು ದಗದಗಿಸುವ ಕೆಂಡದಂತಹ ಶಕ್ತಿಯನ್ನು ಹೊರಸೂಸುವ ಸಮಯ. ಇದರಿಂದ ಈ ಧನ ಭಾವದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಆರ್ಥಿಕ ಕ್ರಾಂತಿ ಹೇಗಿರುತ್ತೆ ನೋಡೋಣ. ನಿಮ್ಮ ಜಾತಕದ 2ನೇ ಮನೆಯಲ್ಲಿ, ಅಂದರೆ ಧನ, ವಾಣಿ ಮತ್ತು ಕುಟುಂಬದ ಮನೆಯಲ್ಲಿ ಈ ಯೋಗ ಘಟಿಸುತ್ತಿರುವುದು ಒಂದು ದೊಡ್ಡ ಮಹಾ ತಿರುವು. ರಾಹು ಎಂಬ ಗ್ರಹವು ಎಂದಿಗೂ ಸಣ್ಣ ಆಲೋಚನೆಗಳನ್ನು ಮಾಡೋದೇ ಇಲ್ಲ. ಅವನು 1000 ಅಥವಾ ಲಕ್ಷಗಳ ಬಗ್ಗೆ ಮಾತನಾಡುವುದಿಲ್ಲ, ಬದಲಾಗಿ ಕೋಟಿ ಮತ್ತು ಈ ಕನಸು ಕಾಣುವಂತೆ ಮಾಡೋದು. ಅಂತಹ ರಾಹುವಿಗೆ ಈ ಮಂಗಳನ ಧೈರ್ಯ ತೋಡುವ ಶಕ್ತಿ ಸೇರಿದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಈ ಕಳೆದ ಹಲವು ದಿನಗಳಿಂದ ಅಥವಾ ಈ ವರ್ಷಗಳಿಂದ ಬಾಕಿ ಉಳಿದಿರುವ ಹಣದ ವ್ಯವಹಾರಗಳು ಈ ಸಮಯದಲ್ಲಿ ಸುಗಮವಾಗಬಹುದು. ಈ ಧನಭಾವವು ನಿಮ್ಮ ಸಂಸಾರ ಮತ್ತು ಮಾತಿನ ಮನೆಯೂ ಹೌದು. ಮಂಗಳ ಮತ್ತು ರಾಹು ಸೇರಿದಾಗ ವಾಣಿಯಲ್ಲಿ ಒಂದು ರೀತಿಯ ಉಗ್ರತೆ ಮತ್ತು ತೀಕ್ಷ್ಣತೆ ಬರುತ್ತೆ. ನೀವು ಆಡುವ ಒಂದು ಸಣ್ಣ ಮಾತು ದೊಡ್ಡ ಅನಾಹುತಕ್ಕೆ ನಾಂದಿ ಆಡಬಹುದು ಅಥವಾ ಹದಗೆಟ್ಟ ವಾತಾವರಣವನ್ನು ಸರಿಪಡಿಸಬಹುದು. ಹಾಗಾಗಿ ನೀವು ಒಂದು ಸಲ ಮಾತನಾಡುವ ಮುನ್ನ 100 ಬಾರಿ ಯೋಚಿಸುವುದು ಒಳ್ಳೆಯದು. ನಿಮ್ಮ ಮೊದಲ ಮತ್ತು ಅತ್ಯಂತ ಪರಿಣಾಮಕಾರಿ ಪರಿಹಾರವಾಗಿದೆ. ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು, ಮದುವೆ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಬಂಧಗಳು ಬರಬಹುದು. ಆದರೆ ಈ ಸಮಯದಲ್ಲಿ ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಈ ಸಂವಹನ ನಡೆಸಬೇಕಾಗುತ್ತೆ. ಮಂಗಳನ 4ನೇ ದೃಷ್ಟಿಯು ನಿಮ್ಮ ಪಂಚಮ ಭಾವದ ಮೇಲೆ ಬೀಳುತ್ತಿದೆ. ಪಂಚಮ ಭಾವವು ಬುದ್ಧಿವಂತಿಕೆ ಮತ್ತು ಹೂಡಿಕೆಯ ಸ್ಥಾನ. ಇಲ್ಲಿ ರಾಹುವಿನ ಪ್ರಭಾವ ಇರುವುದರಿಂದ ಇಲ್ಲಿ ಶೇರ್ ಮಾರುಕಟ್ಟೆ ಅಥವಾ ಈ ಹೊಸ ಉದ್ಯಮ, ಈ ದೊಡ್ಡ ಲಾಭದ ಮುನ್ಸೂಚನೆ ಸಿಗಬಹುದು. ನೀವು ಇದುವರೆಗೆ ಅನುಸರಿಸುತ್ತಿದ್ದ ಹಳೆಯ ಪದ್ಧತಿಗಳನ್ನು ಬಿಟ್ಟು ಹೊಸ ಹಾದಿಯಲ್ಲಿ ಸಾಗಲು ಇದು ಪ್ರೇರಣೆ ನೀಡುತ್ತೆ. ಆದರೆ ಇಲ್ಲಿ ನೆನಪಿಡಿ, ಇದು ಜೂಜಾಡುವ ಸಮಯವಲ್ಲ. ಪ್ರತಿಯೊಂದು ಹೆಜ್ಜೆಯು ಲೆಕ್ಕಾಚಾರದಿಂದ ಕೂಡಿರಲಿ. ಅದೇ ರೀತಿ ಮಂಗಳನ 8ನೇ ದೃಷ್ಟಿಯು 9ನೇ ಮನೆಯಾದ ಈ ಭಾಗ್ಯಸ್ಥಾನದ ಮೇಲೆ ಬೀಳುತ್ತಿದೆ. ಇಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುತ್ತೆ. ನಿಮ್ಮ ತಂದೆ, ಗುರುಗಳು ಅಥವಾ ಉನ್ನತ ಅಧಿಕಾರಿಗಳೊಂದಿಗೆ ವಾದಕ್ಕೆ ಇಳಿಯಬೇಡಿ. ರಾಹುವು ನಿಮ್ಮಲ್ಲಿ ಅಹಂಕಾರವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾನೆ. ನೀವು ಈ ಅಹಂಕಾರವನ್ನು ನಿಯಂತ್ರಿಸಿದರೆ ಮಾತ್ರ ನಿಮ್ಮ ಅದೃಷ್ಟದ ಬಾಗಿಲುಗಳು ತೆರೆಯುತ್ತೆ. ಈ ವಿದೇಶಿ ಪ್ರವಾಸ ಅಥವಾ ದೂರದ ಪ್ರಯಾಣಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ವೇಗ ಕಂಡುಬರುತ್ತೆ. ಈ ಪರಾಶರ ಋಷಿಗಳು ಇದನ್ನು ಯಾಕೆ ಅಂಗಾರಕ ಯೋಗ ಎಂದು ಕರೆದರು? ಅಂಗಾರಕ ಎಂದರೆ ಉರಿಯುವ ಕೆಂಡ. ಇದು ಅನಿಯಂತ್ರಿತ ಶಕ್ತಿಯ ಸಂಕೇತ. ಮಂಗಳನು ನಮ್ಮ ದೇಹ ಮತ್ತು ಪ್ರಾಣ ಶಕ್ತಿಯಾದರೆ ರಾಹುವು ನಮ್ಮ ಮನಸ್ಸಿನ ಮೇಲಿನ ನೆರಳು. ಈ ಸಮಯದಲ್ಲಿ ನಿಗೂಢ ಭಯ, ಅನಗತ್ಯ ಆತಂಕ ಅಥವಾ ಯಾರೋ ಮಾಟ ಮಂತ್ರ ಮಾಡಿದಂತಾಗುವ ಭಾವನೆ ಕಾಡಬಹುದು. ಆದರೆ ಇದೆಲ್ಲವೂ ಕೇವಲ ಮಾನಸಿಕ ಶಕ್ತಿಯ ಅಸಮತೋಲನ ಅಷ್ಟೇ. ಇದನ್ನು ಎದುರಿಸಲು ನಿಮ್ಮ ಒಳಗಿನ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬೇಕಾಗುತ್ತೆ. ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಮಾಡುವ ಮುನ್ನ ಕೂಲಂಕುಷವಾಗಿ ಪರಿಶೀಲಿಸಿ. ಈ ಉಗ್ರ ಯೋಗವನ್ನು ಶಾಂತಗೊಳಿಸಲು ದೇವತೆಗಳ ಆರಾಧನೆ,
ಅತ್ಯಗತ್ಯ. ಮಂಗಳ ಮತ್ತು ರಾಹು ಇಬ್ಬರು ಈ ಉಗ್ರ ಗ್ರಹಗಳಾಗಿರೋದ್ರಿಂದ ಅವರ ಶಾಂತಿಗಾಗಿ ತಾಮಸಿಕ ಶಕ್ತಿಯನ್ನು ನೀವು ಮೆಟ್ಟಿ ನಿಲ್ಲುವ ದೇವತೆಗಳನ್ನು ಪ್ರಾರ್ಥಿಸಬೇಕು. ಈ ಮಹಾಕಾಳಿ ಅಥವಾ ಚಾಮುಂಡೇಶ್ವರಿಯ ಆರಾಧನೆ ಮಾಡೋದು ಅತ್ಯಂತ ಶ್ರೇಯಸ್ಕರ. ಈ ಕಾಲಭೈರವನ ಸ್ತುತಿ ಅಥವಾ ವೀರಭದ್ರ ಸ್ವಾಮಿಯ ಜಪ ನಿಮ್ಮ ಸುತ್ತಲಿರುವ ನಕಾರಾತ್ಮಕತೆಯನ್ನು ಸುಟ್ಟು ಹಾಕುತ್ತೆ. ಪ್ರತಿ ಶನಿವಾರ ಮತ್ತು ಮಂಗಳವಾರ ಹನುಮಂತನ ದರ್ಶನ ಮಾಡುವುದು ಮತ್ತು ಸಾತ್ವಿಕ ಆಹಾರ ಸೇವನೆ ಮಾಡುವುದು ನಿಮ್ಮನ್ನು ರಕ್ಷಿಸುತ್ತೆ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಅಂಗಾರಕ ಯೋಗವು ನಿಮ್ಮನ್ನು ಎದುರಿಸಲು ಬಂದಿಲ್ಲ, ಬದಲಾಗಿ ನಿಮ್ಮನ್ನು ಎಚ್ಚರಿಸಲು ಮತ್ತು ನಿಮ್ಮಲ್ಲಿರುವ ಆದ್ಯಮ ಶಕ್ತಿಯನ್ನು ಜಾಗೃತಗೊಳಿಸಲು ಬಂದಿರೋದು. ಹಾಗಾಗಿ ನಿಮ್ಮ ಜೀವನದ ಒಂದು ದೊಡ್ಡ ಪರೀಕ್ಷೆ. ನಿಮ್ಮ ಶಕ್ತಿಯನ್ನು ಕೋಪ ಮತ್ತು ಅಹಂಕಾರಕ್ಕೆ ಬಳಸಿದರೆ ಸಂಕಷ್ಟ ತಪ್ಪಿದ್ದಲ್ಲ. ಅದೇ ಶಕ್ತಿಯನ್ನು ಸಂಯಮ ಮತ್ತು ಬುದ್ಧಿವಂತಿಕೆಯಿಂದ ಬಳಸಿದರೆ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಅಭೂತಪೂರ್ವ ಯಶಸ್ಸನ್ನು ನೀವು ಕಾಣ್ತೀರಾ. ಆದಷ್ಟು ನೀವು ಶಾಂತವಾಗಿರಿ, ಈ ಯೋಜನಾಬದ್ಧವಾಗಿ ಕೆಲಸ ಮಾಡಿ ಮತ್ತು ದೈವ ಬಲದ ಮೇಲೆ ಆದಷ್ಟು ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಸದಾ ಶಾಶ್ವತವಾಗಿ ನೆಲೆಯೂರುತ್ತೆ. ಮಕರ ರಾಶಿಯವರ ರಾಜಯೋಗ ಹೇಗಿದೆ ಅಂತ ನೋಡೋಣ. ಅದೃಷ್ಟದ ಬಾಗಿಲು ತೆರೆಯುವ ಸಂಪೂರ್ಣ ಈ ಸಮಯ. ಈ ಜೀವನದಲ್ಲಿ ಅದೃಷ್ಟ ಎಂಬುದು ಯಾವಾಗ ಕೈ ಹಿಡಿಯುತ್ತೋ ಆಗ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ರಾಜನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಶಕ್ತಿ ಪಡಿತಾನೆ. ಹಾಗಾಗಿ ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ಈ ಒಂದು ಶುಭ ಸುದ್ದಿ ಕೇವಲ ಒಂದು ಸಾಮಾನ್ಯ ಮಾಹಿತಿಯಲ್ಲ, ಬದಲಾಗಿ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತಿರುವ ದಿವ್ಯ ಸಂಕೇತ. ಕಲ್ಪನೆ ಮಾಡಿಕೊಳ್ಳಿ, ಒಂದು ವಿಶಾಲವಾದ ಈ ರಾಜದ ದರ್ಬಾರು ಸಜ್ಜಾಗಿದೆ. ಸುತ್ತಲೂ ಚಿನ್ನದ ರಶ್ಮಿಗಳು ಹೊಳೆಯುತ್ತಿವೆ. ಈ ಶಂಖನಾದದ ಧ್ವನಿ ಮೊಳಗುತ್ತಿದೆ ಮತ್ತು ಆ ರಾಜಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಯಾರ ಹೆಸರನ್ನು ಕೂಗಿ ಕರೆಯಲಾಗುತ್ತಿದೆಯೋ ಆ ಹೆಸರು ನಿಮ್ಮದೇ ಆಗಿದೆ. ಇದು ನಿಮ್ಮ ವರ್ಷಗಳ ತಪಸ್ಸು, ನಿರಂತರ ಹೋರಾಟ ಮತ್ತು ಅಚಲವಾದ ನಂಬಿಕೆಗೆ ಸಿಗುತ್ತಿರುವ ಈ ಪ್ರತಿಫಲವಾಗಿದೆ. ಹಾಗಾಗಿ ಈ ಅಯೋಧ್ಯೆಯ ರಾಜ ದರ್ಬಾರಿನಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದಾಗ ಇಡೀ ನಗರವು ದೀಪಗಳಿಂದ ಹೇಗೆ ಜಗಮಗಿಸಿತ್ತೋ ಹಾಗೆಯೇ ನಿಮ್ಮ ಜೀವನದಲ್ಲಿಯೂ ಈಗ ಬೆಳಕು ಹರಡಲಿದೆ. ಈ ರಾಜನ ಕುರ್ಚಿ ಕೇವಲ ಅಧಿಕಾರದ ಸಂಕೇತವಲ್ಲ, ಬದಲಾಗಿ ಇದು ನಿಮ್ಮ ಗೌರವ, ಆತ್ಮವಿಶ್ವಾಸ ಮತ್ತು ವಿಜಯದ ಪ್ರತೀಕವಾಗಿದೆ. ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ದೊಡ್ಡ ಹೋರಾಟವೇ ನಡೆಯಿತು, ಆದರೆ ಅಂತಿಮವಾಗಿ ಈ ಧರ್ಮದ ಜಯವಾಯಿತು ಮತ್ತು ಯುಧಿಷ್ಠಿರ ಈ ರಾಜ ಮಕುಟ ಲಭಿಸಿತು. ಅದೇ ರೀತಿ ನಿಮ್ಮ ಜೀವನದಲ್ಲಿಯೂ ಸತ್ಯ ಮತ್ತು ತಾಳ್ಮೆಗೆ ಈಗ ಜಯ ಸಿಗಲಿದೆ. ನೀವು ಯಾವುದೇ ಸಣ್ಣ ಪುಟ್ಟ ಕೆಲಸಕ್ಕಾಗಿ ಹುಟ್ಟಿದವರಲ್ಲ, ಈ ಜನಸಂದಣಿಯಲ್ಲಿ ಒಬ್ಬರಾಗಿ ಇರಲು ಬಂದವರಲ್ಲ, ಬದಲಾಗಿ ಗುಂಪಿನಿಂದ ಹೊರಬಂದು ನಾಯಕತ್ವ ವಹಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ. ಉಜ್ಜಯಿನಿಯ ಈ ಸಿಂಹಾಸನದ ಮೇಲೆ ಕುಳಿತಿದ್ದ ಮಹಾನ್ ಸಾಮ್ರಾಟ್ ವಿಕ್ರಮಾದಿತ್ಯನ ನ್ಯಾಯ ಮತ್ತು ಪರಾಕ್ರಮದ ಕಥೆಗಳನ್ನು ಇಂದಿಗೂ ಹೇಗೆ ನೆನಪಿಸಿಕೊಳ್ಳುತ್ತಾರೋ ಹಾಗೆಯೇ ನಿಮ್ಮ ಯಶಸ್ಸಿನ ಕಥೆಯು ಇನ್ನು ಮುಂದೆ ಎಲ್ಲೆಡೆ ಚರ್ಚೆಯಾಗುತ್ತೆ. ಈ ರಾಜನ ಕುರ್ಚಿ ಎಂದರೆ ಕೇವಲ ಕಿರೀಟ ಧರಿಸುವುದಲ್ಲ, ಅದು ಜವಾಬ್ದಾರಿಯನ್ನು ಹೊರುವುದು ಎಂದರ್ಥ. ನೀವು ಈಗ ಆ ಜವಾಬ್ದಾರಿಯನ್ನು ನಿಭಾಯಿಸಲು ಸಮರ್ಥರಾಗಿದ್ದೀರಿ. ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯನು ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದುಕೊಂಡು ಇಡೀ ಸಾಮ್ರಾಜ್ಯವನ್ನೇ ಕಟ್ಟಿದನೋ ಹಾಗೆಯೇ ನಿಮ್ಮ ಸಾಮಾನ್ಯ ಆರಂಭವು ಈಗ ಅಸಾಮಾನ್ಯ ಫಲಿತಾಂಶಗಳನ್ನು ನೀಡಲು ಸಿದ್ಧವಾಗಿದೆ. ನಿಮ್ಮ ಜೀವನದ ಪುಸ್ತಕದಲ್ಲಿ ಈಗ ಹೊಸ ಅಧ್ಯಾಯವೊಂದು ತೆರೆಯುತ್ತಿದೆ. ಅಲ್ಲಿ ಪ್ರತಿ ಪುಟದಲ್ಲೂ ಯಶಸ್ಸಿನ ಮಂತ್ರಗಳು ಬರೆಯಲ್ಪಟ್ಟಿವೆ. ನೀವು ಎಷ್ಟು ಬಾರಿ ಬಿದ್ದು ಸೋತಿದ್ದೀರೋ ಅಷ್ಟು ಬಾರಿ ಎದ್ದು ನಿಂತು ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಂಡಿದ್ದೀರಿ. ಆ ಪ್ರತಿಯೊಂದು ಸೋಲು ನಿಮ್ಮನ್ನು ಇಂದು ಈ ಸಿಂಹಾಸನದ ಹತ್ತಿರ ತಂದು ನಿಲ್ಲಿಸಿದೆ. ಯಾರು ನಿಮ್ಮನ್ನು ಹಿಂದೆ ಕಡೆಗಣಿಸಿದ್ದರೋ ಅವರೇ ಈಗ ನಿಮ್ಮ ಮುಂದೆ ಬಂದು ಹೊಗಳಿಕೆಯ ಮಾತುಗಳನ್ನು ಆಡಲಿದ್ದಾರೆ. ಸೂರ್ಯನು ಉದಯಿಸುವ ಮುನ್ನ ಆಕಾಶದಲ್ಲಿ ಕೆಂಪು ಬಣ್ಣವು ಹೇಗೆ ಕಾಣಿಸಿಕೊಳ್ಳುತ್ತದೆಯೋ ಹಾಗೆಯೇ ನಿಮ್ಮ ಜೀವನದ ಯಶಸ್ಸಿನ ಮುನ್ಸೂಚನೆಗಳು ಈಗ ಗೋಚರಿಸುತ್ತಿವೆ. ಇಂತಹ ರಾಜವೈಭೋಗದ ಈ ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯಲು ಕೇವಲ ಕನಸು ಕಂಡರೆ ಸಾಲದು, ಅದಕ್ಕೆ ಬೇಕಾದ ಶಕ್ತಿ,
ಶಿಸ್ತು ಮತ್ತು ಈ ದೈವಿಕ ಕೃಪೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸೂರ್ಯ ದೇವನನ್ನು ಜಗತ್ತಿನ ಆತ್ಮ ಎಂದು ಕರೆಯಲಾಗುತ್ತೆ. ಸೂರ್ಯ ಎಂದರೆ ಕೇವಲ ಆಕಾಶದಲ್ಲಿ ಹೊಳೆಯುವ ಗ್ರಹವಲ್ಲ, ಬದಲಾಗಿ ಅದು ಪ್ರಕಾಶ, ಪ್ರಜ್ಞೆ, ಆತ್ಮವಿಶ್ವಾಸ ಮತ್ತು ರಾಜಸತ್ತೆಯ ಈ ಸಂಕೇತವಾಗಿದೆ. ಯಾರ ಜೀವನದಲ್ಲಿ ಸೂರ್ಯನು ಬಲವಾಗಿರುತ್ತಾನೋ ಅವರು ಸಮಾಜದಲ್ಲಿ ಆದೇಶಗಳನ್ನು ನೀಡೋದು, ಉನ್ನತ ಸ್ಥಾನವನ್ನು ಅಲಂಕರಿಸೋದು. ನಿಮ್ಮ ಜೀವನದಲ್ಲಿ ರಾಜಯೋಗವನ್ನು ಸಕ್ರಿಯಗೊಳಿಸಲು ಕೆಲವು ಪ್ರಮುಖ ಪರಿಹಾರಗಳನ್ನು ಪಾಲಿಸುವುದು ಅತ್ಯಗತ್ಯ. ಸೂರ್ಯನ ಅರ್ಘ್ಯ. ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ತಾಮ್ರದ ಲೋಟದಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ ಕೆಂಪು ಹೂವುಗಳು, ಸ್ವಲ್ಪ ಅಕ್ಷತೆ ಮತ್ತು ಕುಂಕುಮವನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಅರ್ಘ್ಯ ಅರ್ಪಿಸುವಾಗ ನಿಮ್ಮ ಜೀವನದ ಅಂಧಕಾರವು ದೂರವಾಗುತ್ತಿದೆ ಎಂಬ ಭಾವನೆಯನ್ನು ಇಟ್ಟುಕೊಳ್ಳಿ. ಆ ನೀರಿನ ಧಾರೆಗಳ ಮಧ್ಯದಲ್ಲಿ ಸೂರ್ಯನನ್ನು ನೋಡುತ್ತಾ ಆದಿತ್ಯ ಹೃದಯ ಸ್ತೋತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸಿ. ಈ ಭಾನುವಾರದ ವ್ರತ. ಭಾನುವಾರದಂದು ವಿಶೇಷವಾಗಿ ಸೂರ್ಯನ ಆರಾಧನೆಯನ್ನು ಮಾಡಿ. ಈ ದಿನ ಉಪ್ಪನ್ನು ತ್ಯಜಿಸುವುದು ತುಂಬ ಒಳ್ಳೆಯದು. ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ, ಏಕೆಂದರೆ ಇವು ಅಧಿಕಾರದ ಬಣ್ಣಗಳಾಗಿವೆ. ಮಧ್ಯಾಹ್ನದ ಸಮಯದಲ್ಲಿ ಗೋಧಿ, ಬೆಲ್ಲ ಮತ್ತು ಕೆಂಪು ಬಟ್ಟೆಯನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡಿ. ಈ ತಂದೆಯ ಗೌರವ. ಈ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ತಂದೆ ಕಾರಕ ಎಂದು ಕರೆಯಲಾಗುತ್ತೆ. ಆದ್ದರಿಂದ ನಿಮ್ಮ ತಂದೆ ಅಥವಾ ತಾಯಿಯ ಸಮಾನರಾದ ವ್ಯಕ್ತಿಗಳನ್ನು ಗೌರವಿಸಿ ಆಶೀರ್ವಾದ ಪಡೆದರೆ ಅವರ ಆಶೀರ್ವಾದ ಜೀವನದಲ್ಲಿ ರಾಜಯೋಗವು ತಾನಾಗಿಯೇ ಸಿದ್ಧಿಸುತ್ತೆ. ವಾಸ್ತುಕ್ರಮಗಳು. ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದ ಪೂರ್ವ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಡಿ. ಅಲ್ಲಿ ಕಸ ಅಥವಾ ಕತ್ತಲೆ ಇರದಂತೆ ನೋಡಿಕೊಳ್ಳಿ. ಸಾಧ್ಯವಾದರೆ ಅಲ್ಲಿ ಸೂರ್ಯನ ಪ್ರತಿಮೆ ಅಥವಾ ಉದಯಿಸುತ್ತಿರುವ ಸೂರ್ಯನ ಚಿತ್ರವನ್ನು ಹಾಕಿ. ಪ್ರತಿದಿನ ದೀಪವನ್ನು ಹಚ್ಚಿ. ಭಾನುವಾರದ ಸಂಜೆ ಸೂರ್ಯನ ಬೀಜ ಮಂತ್ರವಾದ ಓಂ ಹಾಂ ಹೀಂ ಹೌಂ ಸೌಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದು ನಿಮ್ಮಲ್ಲಿರುವ ಕೀಳರಿಮೆಯನ್ನು ದೂರ ಮಾಡಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಆಕರ್ಷಣೆಯನ್ನು ನೀಡುತ್ತೆ. ತಾಮ್ರದ ಕಡಗ ಅಥವಾ ಉಂಗುರವನ್ನು ಧರಿಸುವುದು ಒಳ್ಳೆಯದು, ಆದರೆ ಇದನ್ನು ಧರಿಸುವ ಮುನ್ನ ತಜ್ಞರ ಸಲಹೆ ಪಡೆಯಿರಿ ಮತ್ತು ಭಾನುವಾರದಂದೇ ಗಂಗಾಜಲದಿಂದ ಶುದ್ಧೀಕರಿಸಿ ಧರಿಸಿಕೊಳ್ಳಿ. ಬೆಳಗಿನ ಸೂರ್ಯನ ಕಿರಣಗಳು ಕನಿಷ್ಠ 5 ರಿಂದ 10 ನಿಮಿಷಗಳ ಕಾಲ ನಿಮ್ಮ ದೇಹದ ಮೇಲೆ ಬೀಳುವಂತೆ ನೋಡಿಕೊಳ್ಳಿ. ಇದು ನಿಮ್ಮ ದೇಹದಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಯಾವುದೇ ಪ್ರಮುಖ ಕೆಲಸವನ್ನು ಆರಂಭಿಸುವ ಮುನ್ನ ಭಾನುವಾರದಂದು ಸೂರ್ಯನಿಗೆ ನಮಸ್ಕರಿಸಿ. ನಾನು ನನ್ನ ಜೀವನದ ರಾಜನಾಗಲು ಸಿದ್ಧನಾಗಿದ್ದೇನೆ ಎಂಬ ಸಂಕಲ್ಪವನ್ನು ಮಾಡಿಕೊಳ್ಳಿ. ಭಾನುವಾರ ಸಿಹಿ ನೀರನ್ನು ತಯಾರಿಸಿ ಅದಕ್ಕೆ ಕೆಂಪು ಶ್ರೀಗಂಧವನ್ನು ಬೆರೆಸಿ ಸೂರ್ಯನಿಗೆ ಅರ್ಪಿಸುವುದರಿಂದ ಈ ಮಾನ ಸನ್ಮಾನಗಳು ಹೆಚ್ಚುತ್ತೆ. ಅಹಂಕಾರದಿಂದ ದೂರವಿರಿ. ಸೂರ್ಯನು ಹೇಗೆ ಎಲ್ಲರಿಗೂ ಸಮಾನವಾಗಿ ಬೆಳಕನ್ನು ನೀಡುತ್ತಾನೋ ಹಾಗೆಯೇ ನೀವು ಕೂಡ ನಿಮ್ಮ ವ್ಯವಹಾರದಲ್ಲಿ ನ್ಯಾಯ ಮತ್ತು ನಮ್ರತೆಯನ್ನು ಕಾಪಾಡಿಕೊಳ್ಳಿ. ಸೂರ್ಯನು ಸತ್ಯದ ಸಂಕೇತ, ಆದ್ದರಿಂದ ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಪ್ರತಿದಿನ ಕನಿಷ್ಠ ಒಂದು ಒಳ್ಳೆಯ ಕೆಲಸವನ್ನು ಯಾವುದೇ ಸ್ವಾರ್ಥವಿಲ್ಲದೆ ಮಾಡಿ. ಇದು ನಿಮ್ಮ ಅಧಿಕಾರಕ್ಕೆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡುತ್ತೆ. ಭಾನುವಾರದಂದು ಬಡ ಮಕ್ಕಳಿಗೆ ಸಿಹಿ ಪದಾರ್ಥವನ್ನು ಹಂಚುವುದು ಬಹಳ ಶುಭದಾಯಕ. ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತೆ. ಸೂರ್ಯ ಎಂದರೆ ಬೆಳಕು ಮತ್ತು ಬೆಳಕು ಎಂದರೆ ಸ್ಪಷ್ಟತೆ. ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿಟ್ಟುಕೊಳ್ಳಿ. ಸೋಮಾರಿತನವನ್ನು ತೊರೆಯಿರಿ ಮತ್ತು ಸಮಯವನ್ನು ಗೌರವಿಸಿ. ಯಾರು ಸಮಯವನ್ನು ಗೌರವಿಸುತ್ತಾರೋ ಸಮಯವೇ ಅವರನ್ನು ರಾಜನನ್ನಾಗಿ ಮಾಡುತ್ತೆ. ನಿಮ್ಮ ಮಾತುಗಳಲ್ಲಿ ದೃಢತೆ ಇರಲಿ, ವ್ಯವಹಾರದಲ್ಲಿ ಮಧುರತೆ ಇರಲಿ. ನಿಮ್ಮ ಮೇಲೆ ಹೇಳಿದ ಎಲ್ಲ ನಿಯಮಗಳನ್ನು ಮತ್ತು ಪರಿಹಾರಗಳನ್ನು ನೀವು ಶ್ರದ್ಧೆಯಿಂದ ಪಾಲಿಸಿದರೆ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ನೀವು ಕಲ್ಪನೆ ಮಾಡಿಕೊಳ್ಳದಂತಹ ಬದಲಾವಣೆಗಳು ಬರಲಿವೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ದೊಡ್ಡ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈಗಲೇ ಸಂಕಲ್ಪ ಮಾಡಿ, ನಾನು ಸೂರ್ಯನಂತೆ ತೇಜಸ್ವಿಯಾಗಿ ಬೆಳಗುತ್ತೇನೆ ಎಂದು. ನಿಮ್ಮ ಈ ಹೊಸ ಅಧ್ಯಾಯವು ಸುಖಕರವಾಗಿ ಇರುತ್ತೆ ಎಂದು ಆಶಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮತ್ತು ಆದಷ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ.
ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನೀವು ನಿಮ್ಮ ಮನೆ ದೇವರು, ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಇವತ್ತು ಈ ಭಾನುವಾರ ಇರೋದ್ರಿಂದ ಈ ಒಂದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.